ಕೊಟ್ಟೂರಿನಲ್ಲಿ 3ನೇ ದಿನಕ್ಕೆ ಅಂತ್ಯಗೊಂಡ ಅನಿರ್ದಿಷ್ಟಾವಧಿ ಉಪವಾಸ ಧರಣಿ. 45 ದಿನಗಳಲ್ಲಿ ಬೇಡಿಕೆ ಈಡೇರಿಸುವ ಭರವಸೆ ನೀಡಿದ ಸಹಾಯಕ ಆಯುಕ್ತರು. ನಮಸ್ಕಾರ, ರಾಷ್ಟ್ರಕ್ರಾಂತಿ ನ್ಯೂಸ್ಗೆ ಸ್ವಾಗತ. 3-4 ದಶಕಗಳು ಕಳೆದರೂ ತೀರದ ಬಡವರ ಬದುಕು. 3 ವರ್ಷಗಳಿಂದ ನಿರಂತರ ಹೋರಾಟ ಮಾಡಿದ್ರೂ ಸಿಗದ ಹಕ್ಕು. ವಿಜಯನಗರ ಜಿಲ್ಲೆಯ ಕೊಟ್ಟೂರಿನಲ್ಲಿ ವಿಮುಕ್ತ ದೇವದಾಸಿ ಹಾಗೂ ಬಡ ಕುಟುಂಬಗಳ ಮಹಿಳೆಯರು ನಡೆಸ್ತಾ ಇದ್ದ ಅನಿರ್ದಿಷ್ಟಾವಧಿ ಉಪವಾಸ ಧರಣಿ ಸತ್ಯಾಗ್ರಹ ಕೊನೆಗೂ 3ನೇ ದಿನಕ್ಕೆ ಅಂತ್ಯವಾಗಿದೆ. ಅಧಿಕಾರಿಗಳ ಮೌನ, ಹೋರಾಟಗಾರರ ಸಿಟ್ಟು ಹಾಗೂ ಜಿಲ್ಲಾಡಳಿತದ ಮಧ್ಯಪ್ರವೇಶದ ಸಂಪೂರ್ಣ ವರದಿ ಇಲ್ಲಿದೆ. ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣ ಪಂಚಾಯಿತಿಯ ಮುಂಭಾಗ ಕಳೆದ 3 ದಿನಗಳಿಂದ ವಿಮುಕ್ತ ದೇವದಾಸಿಯರು ಹಾಗೂ ಬಡ ಕುಟುಂಬಗಳ ಮಹಿಳೆಯರು ತಮ್ಮ ನ್ಯಾಯಯುತ ಬೇಡಿಕೆಗಳಿಗಾಗಿ ಅನಿರ್ದಿಷ್ಟಾವಧಿ ಉಪವಾಸ ಧರಣಿ ಸತ್ಯಾಗ್ರಹ ನಡೆಸ್ತಾ ಇದ್ರು. ಧರಣಿಯ 3ನೇ ದಿನಕ್ಕೆ ಕಾಲಿಡ್ತಾ ಇದ್ದಂತೆ ಹೋರಾಟ ಕಾವು ಹೆಚ್ಚಾಯಿತು. ಸ್ಥಳದಲ್ಲಿದ್ದ ಮಹಿಳೆಯರ ಆರೋಗ್ಯ ಏರುಪೇರಾಗುವ ಮುನ್ಸೂಚನೆ ಸಿಗ್ತಾ ಇದ್ದಂತೆ ಜಿಲ್ಲಾಧಿಕಾರಿಗಳ ಕಟ್ಟುನಿಟ್ಟಿನ ಆದೇಶದ ಮೇರೆಗೆ ಸಹಾಯಕ ಆಯುಕ್ತರು ತಕ್ಷಣವೇ ರಣರಂಗಕ್ಕಿಳಿದರು. ಸ್ಥಳಕ್ಕೆ ಆಗಮಿಸಿದ ಸಹಾಯಕ ಆಯುಕ್ತರು ಮೊದಲು ವಿಮುಕ್ತ ದೇವದಾಸಿ ಮತ್ತು ಬಡ ಕುಟುಂಬಗಳ ಮಹಿಳೆಯರ ಮನೆಗಳಿಗೆ ಖುದ್ದಾಗಿ ಭೇಟಿಯನ್ನು ನೀಡಿ ಸ್ಥಳ ಪರಿಶೀಲನೆ ಮಾಡಿದರು. ತದನಂತರ ನೇರವಾಗಿ ಧರಣಿ ಸತ್ಯಾಗ್ರಹ ನಡೀತಾ ಇದ್ದ ಸ್ಥಳಕ್ಕೆ ಧಾವಿಸಿ ಉಪವಾಸ ನಿರತರ ಮನವೊಲಿಸುವ ಯತ್ನವನ್ನು ಮಾಡಿದರು. ನಿಮ್ಮ ಬೇಡಿಕೆಗಳನ್ನು 45 ದಿನಗಳ ಒಳಗಾಗಿ ಈಡೇರಿಸಿ ಕೊಡುತ್ತೇವೆ, ದಯವಿಟ್ಟು ಧರಣಿಯನ್ನ ಹಿಂಪಡೆಯಿರಿ ಅಂತ ಮನವಿ ಮಾಡಿಕೊಂಡ್ರು. ಆದರೆ ಸಹಾಯಕ ಆಯುಕ್ತರ ಮಾತು ಕೇಳ್ತಾ ಇದ್ದಂತೆ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಕಾರ್ಯದರ್ಶಿ ಗುಡಿಯಾರ್ ಮಲ್ಲಿಕಾರ್ಜುನ್ ಅವರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. 3-4 ದಶಕಗಳ ಕಳೆದರೂ ಬಡವರ ಸ್ಥಿತಿ ಬದಲಾಗಿಲ್ಲ. ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇರುವ ಈ ಬಡ ಹೋರಾಟಗಾರರಿಗೆ ನೀವು ಇಲ್ಲಿಯ ತನಕ ಏನು ಕ್ರಮ ಕೈಗೊಂಡಿದ್ದೀರಿ ಅಂತ ಆಕ್ರೋಶ ವ್ಯಕ್ತಪಡಿಸಿತು. ಅಧಿಕಾರಿಗಳ ಮೌನದ ನಡುವೆಯೂ ಬಡ ಕುಟುಂಬಗಳ ಹಿತದೃಷ್ಟಿಯಿಂದ ಹಾಗೂ ಸಹಾಯಕ ಆಯುಕ್ತರು ನೀಡಿದ 45 ದಿನಗಳ ಗಡುವು ಮತ್ತು ಕೋರಿಕೆಯನ್ನ ಪುರಸ್ಕರಿಸಿ ಹೋರಾಟಗಾರರು ಈ ಒಂದು ಧರಣಿ ಹಿಂಪಡೆದರು. ಸಂದರ್ಭದಲ್ಲಿ ತಹಶೀಲ್ದಾರ್ ಜಿ.ಕೆ. ಅಮರೇಶ್, ಕೊಳಚೆ ಅಭಿವೃದ್ಧಿ ಮಂಡಳಿ ಎ.ಡಬ್ಲ್ಯೂ. ತಿಮ್ಮಣ್ಣ, ಸಿಪಿಐಡಿ ದುರ್ಗಪ್ಪ, ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿ ಎನ್ ನಸರುಲ್ಲಾ, ವೈದ್ಯಕೀಯ ಸಿಬ್ಬಂದಿ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಇನ್ನು ಈ ಅಧಿಕಾರಿಗಳು ಕೊಟ್ಟಿರುವ 45 ದಿನಗಳ ಒಂದು ಭರವಸೆ ಈ ಬಾರಿ ಆದರೂ ಈಡೇರುತ್ತಾ ಅಥವಾ ವಿಮುಕ್ತ ದೇವದಾಸಿಯರು ಹಾಗೂ ಬಡ ಕುಟುಂಬಗಳು ಮತ್ತೆ ರಸ್ತೆಗಿಳಿಯಬೇಕಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಜಿಲ್ಲಾಡಳಿತ ತನ್ನ ಮಾತನ್ನ ಉಳಿಸಿಕೊಳ್ಳುತ್ತಾ ಇಲ್ಲವಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ವರದಿ ಪ್ರದೀಪ್, ರಾಷ್ಟ್ರಕ್ರಾಂತಿ ನ್ಯೂಸ್, ಕೊಟ್ಟೂರು. ಅಲ್ಲ ಸರ್, ಇವಾಗ ಒಂದು 20 ವರ್ಷ ಮೇಲೆ ಹಾಕ್ಬಿಟ್ಟು ರೋಡಲ್ಲಿ ಇದಕ್ಕೆ ಒಂದು 25 ವರ್ಷ ಆಯ್ತು. ನಾ ಬೂದಿ ಶೂ ಮಾಡಿಸಿದ್ದೆ ರೋಡ. ಎಲ್ಲ ರೋಡ್ಗಳೆಲ್ಲ ಮಾಡಿಸಿದಾರ, ಇದು ರೋಡ್ ಇಲ್ಲ. ನದಿಯಿದ್ದಾಗ ಆಗಿತ್ತು ಹಕ್ಕುಪತ್ರನೇ ಮಾಡಿಸ್ಕೊಡು ಸರ್. ಮಾಡ್ಕೊಂತಿರ್ತೀವಿ ಸರ್. ಈಗ 8 ದಿನ ಕೊಡ್ತೀವಿ ಅಂದ್ರು, 7 ದಿನ 8 ದಿನ 15 ದಿನ 3 ತಿಂಗಳು ಎಲ್ಲ ಹೋಗ್ಯಾವ ಸರ್. ಈಗ ಸರಿ ಅಮ್ಮ, ಇದೇ ಥರ ಏನು ಇದರಲ್ಲಿ ಅರ್ಧ ಕೇಳ್ಪಟ್ಟಿದ್ರು ಸಾಕಾಗಿತ್ತಲ್ಲ, ನಿಮ್ಗೆ ಕೆಲಸ ಆಗೋದಲ್ಲಮ್ಮ. ಅಂದರೆ ಕೇಳ್ಪಟ್ಟಿದ್ದು ಅಂತಂದರೆ ಈಗೇನು ಕೇಳ್ತಾ ಇದೆಯಲ್ಲಮ್ಮ, 3 ತಿಂಗಳು ಆಯ್ತಲ್ಲ, ಆದ್ರೆ ಏನಾಯ್ತು ಸರ್ ಅಂತಂದ್ರೆ ಕೇಳ್ಬೋದಾಗಿತ್ತಲ್ಲ. ದಿವಾಕರ್ ಸಾಹೇಬರು, ಸರ್ ಜಿಲ್ಲಾಧಿಕಾರಿಗಳು, ಇದು ಕೊಳಚೆ ನಿರ್ಮಾಣ ಮಂಡಳಿಯಿಂದ ಅದು ಕೊಡ್ತಕ್ಕಂಥದ್ದು ಪ್ರೊಸೆಸ್ ಇದೆ. ನಿಮಗೆ ಕೊಟ್ಟಿರೋ ಕಾಪಿ ತೋರಿಸಿದ್ದೀನಿ ನಾನು. ಹಾಗಾಗಿ ನೀವೇನು ಇದು ಮಾಡ್ತೀವಿ, 1 ತಿಂಗಳಾಗಬೇಕು. ನಿಮ್ಗೆ ಏನು ಪ್ರೋಸೆಸ್ ಆಗಲಿಲ್ಲ ಅಂತಂದರೆ ಈಗ ನಿಮ್ಗೆ ಇದೆ ತಾನೆ, ಏನು ಮಾಡ್ತಾ ಇಲ್ಲ ಏನಂತ ಹೇಳ್ಬಿಟ್ಟು. ಇವ್ರು ಯಾರಂತ ಗೊತ್ತಾ? ಪರಿಚಯ ಹೇಳಿದ್ವಿ, ನಿಮ್ಮ ಪರಿಚಯ
ಬಂದಿದ್ದಾರೆ ಸರ್, ಬಂದಿದ್ದಾರೆ ಸರ್, ಇವರು ಕೊಟ್ಟಿದ್ದಾರೆ ಸರ್, ಕೊಡ್ತೀವಿ ಅಂತ ಅಂದ್ರು. ಅವತ್ತು ಪ್ರೋಸೆಸ್ ಆಗಿತ್ತು. ಈಗ ಇರ್ಲಿ ಸರ್ ಪಾಪ ಈಗ ನೋಡಿ ಸರ್, ಈಗ ಇರ್ಲಿ ಸರ್ ಪಾಪ ಈಗ ನೋಡಿ ಸರ್, ನಿಮ್ಮ ಪ್ರೋಸೆಸ್ ಏನದವಲ್ಲ ಸರ್, ಒಂದ್ ನಿಮಿಷ ಸರ್, ನಿಮ್ಮ ಪ್ರೋಸೆಸ್ ಏನದವಲ್ಲ ಎಲ್ಲ ಮುಖ್ಯಲ್ರಿ ಸರ್. ಯಾಕಂದ್ರೆ ನಿಮಗೆ ಪಾಪ ಈಗ ಕೊಡ್ರಿ ಅಂತ ಕೇಳಿಲ್ಲ ನಾವು. ನಿಮಗೆ ಯಾವಾಗ ರೆಡಿ ಆಗೈತಿ ನೀವು ಕೊಡೋವರೆಗೆ ಇಲ್ಲಿ ಇರ್ತೀವಿ. ಈ 3 ವರ್ಷ ಎಲ್ರಿ ಹೋಗಿದ್ ಪ್ರೋಸೆಸ್? 3 ವರ್ಷ ತನಕ ಎಲ್ಲಿಗೆ ಸರ್ ಪ್ರೋಸೆಸ್? 17 ಮನೆಗೆ 3 ವರ್ಷ ಬೇಕು ಅಂತ. ಏನ್ರಿ ಮಾತಾಡ್ತೀರಿ ನೀವು? 17 ಪ್ರೋಸೆಸ್ ಏನ್ ಪ್ರೋಸೆಸ್? ಮನೆಗೆ ಪ್ರೋಸೆಸ್ 3 ವರ್ಷ ಬೇಕು ಆಯ್ತು, ಏನ್ ರೆಡಿ ಮಾಡ್ರಿ ಓದಿ ಹೇಳ್ರಿ. ಮತ್ತೆ ಮಾತಾಡಕರ ಯಾವಾಗನ ಈಗ ಮಾತ್ರ 3 ವರ್ಷದಿಂದ ಅದೀವ್ರಿ. 3 ವರ್ಷದಿಂದ ಪ್ರೋಸೆಸ್ ಏನ್ ಸರ್? ಪ್ರೋಸೆಸ್ ಏನ್ರಿ? ಪ್ರೋಸೆಸ್ ಏನು? ಇರೋದು ಹೇಳ್ತಾ ಇದ್ದಾರೆ. ಡಿ ಸಿ ಸಾಹೇಬ್ರು ಅನೇಕ ನಿಮ್ಗೆ 2-3 ಸರಿ ಫೋನ್ ಮಾಡಿ ಹೋಯ್ಕಂದಾರ. ಈಗ ಬಂದಿರಿ ನೀವು ಪ್ರೋಸೆಸ್ ಆಯ್ತು ಅಂತಂದು. ಜಿಲ್ಲಾ ಇದು ದಿವಾಕರ್ ಸಾಹೇಬ್ರ ವರ್ಗಾವಣೆಗೆ ಎಷ್ಟು ವರ್ಷ ಆಯ್ತು? ಎಷ್ಟು ತಿಂಗಳು ಆಯ್ತು ಈಗ? ಸುಮ್ಮನೆ ಹಂಗ ನೀವು ಉಳ್ಕನ ಪೂರ್ತಿ ಎ ಸಿ ಸಾಹೇಬ್ರಿಗೆ ಏನ್ ಬೇಕಾದ್ ನೀವು ಹೇಳ್ಬಿಟ್ರೆ ಇದಿಲ್ಲ, ಬದುಕಿದ್ರು ಏನು ಇರ್ತೀವ್ರಿ, ಇಲ್ಲ ಧರಣಿ ಮಾಡ್ತೀವಿ. ನೀವು ಯಾವಾಗ ನಿಮ್ ಪ್ರೋಸೆಸ್ 1 ವರ್ಷಕ್ಕೆ ಮುಗಿತತ್ರ ಡಿಸೆಂಬರ್ ಹೋಗಿ ಇಲ್ಲಿ ಇರ್ತೀವಿ. ಅದು ಒಂದು ಬಿಟ್ರೆ ಇನ್ನೊಂದಿಲ್ಲ ಸರ್. ನನಗೆ ನೀವು ಎ ಸಿ ಸಾಹೇಬ್ರು ಹೇಳಿದ್ರಿಲ್ಲ, ಡಿ ಸಿ ಸಾಹೇಬ್ರು ಹೇಳಿದ್ರಿಲ್ಲ, ನಿಮಗೆ ತಿಳಿದ ಕೆಲಸ ಮಾಡಕ್ ನೀವ್ ಯಾಕ್ರಿ ಇರ್ಬೇಕು? ನನ್ನ ಮಗ ಒಬ್ಬ, ನಾನು ದೇವದಾಸ್, ನಾವ್ ಯಾರು ಮತ್ತು ಅವ್ರು ಓನರ್ ಬಂದು ಈ ಥರ ಮಾತ್ರ ಅದು ಬರುತ್ತೆ. ಸೊ ಅವ್ರಿಗೆ ಬರೋ ಮತ್ತು ನಾನು ನಿಮ್ಮ ಜೊತೆ ಅಲ್ವೇರಿ ಅಂತ ಅವ್ರಿಗೆ ಕೇಳಬಾರ್ದು. ಸೊ ಈ ಥರದ್ದು ಏನು ರೂಲ್ಸ್ ಇದೆ ಅದ್ರ ಪ್ರಕಾರ ನಾವು ಕೊಡ್ತಾರೆ. ಇವತ್ತೇ ಮಾನ್ಯ ಜಿಲ್ಲಾಧಿಕಾರಿಗೆ ವರದಿ ರೆಡಿ ಆಗ್ತಾರೆ. ಈಗ ನಾವು ಕಡೆಗೆ ಅಲ್ಲೇ ನಾವು ಕಾಪಿ ಸಣ್ಣ ಕಾಪಿ ತೊಗೊಂಡಿದ್ದೀವಿ. ಈಗ ಮಾನ್ಯ ಜಿಲ್ಲಾಧಿಕಾರಿ ಕೊಟ್ಟರೆ ಅವರು ನಾನು ನೋಡಿದ್ದೀನಮ್ಮ, ನೋಡಿ ಅವರು ವಿಡಿಯೋ ತೋರಿಸಿದ್ರು. ನೀರು ಅಲ್ಲೇ ಹರಿದು ಹೋಗ್ತದೆ, ಮಳೆ ಮತ್ತು ಯಾವ ಅಂತ ಮನೆ ಅಚಾನಕ್ ಭಾಳ ಬಂತಂತೆ. ನೀವು ಹೇಳೋದಲ್ಲ, ನಿಮ್ಮ ಸ್ಥಿತಿ ನಮಗೆ ತುಂಬಾ ಗೊತ್ತಿದೆ. ನೀವು ತುಂಬ ಎಲಿಜಿಬಲ್ಲೇ ಇದ್ದೀರ, ಅದ್ರ ಬಗ್ಗೆ ಕಷ್ಟದಲ್ಲಿ ಜೀವನ ಮಾಡ್ತಿದ್ದೀರ. ನೀವು ಹೇಳೋದ್ರ ಬಗ್ಗೆ ನಾನು ಏನು ಕೇಳೋಂಥ ಅವಶ್ಯಕತೆ ನನಗೆಲ್ಲ ತುಂಬಾ ಗೊತ್ತಾಗಿದೆ. ನಾವು ಪಟ್ಟದ ಕಷ್ಟ ನೀವು ಕೇಳ್ರಿ ಸರ್. ತೋರಿಸಿದ್ರು ಅವರು ವಿಡಿಯೋ ತೋರಿಸಿದ್ರು. ಅಂದ್ರೆ ಒಂದೊಂದು ಮನೆಗೆ 8-8 ಜನ 10 ಜನ ಇದ್ದಾರೆ ಸರ್. ಅವ್ರು ಮದುವೆನೂ ಆಗಿಲ್ಲ ಸರ್. ಮಲಕನ ಜಾಗ ಇಲ್ಲಿದಕ್ಕೋಸ್ಕರ ಮದುವೆನೂ ಆಗಿಲ್ಲ, ಅವ್ರು ಮದುವೆನ ಮಾಡಿಲ್ಲ ಸರ್. ನಾವು ನಮ್ಮ ಮನೆಯಾಗ ಮಲಗಕ್ಕೆ ಜಾಗ ಇಲ್ಲ. ಮದುವೆ ಮಾಡಿದ್ರೆ ಅವ್ರಿಗೆ ಜಾಗ ಬೇಕಲ್ಲ ಸರ್. 8-9 ಅಡಿಯ ಜಾಗದಾಗ ಎಲ್ಲಿ ಅಷ್ಟಕ್ಕನ್ನ ಜನರನ್ನ ಮದುವೆ ಮಾಡಿ ಅವ್ರನ್ನ ಎಲ್ಲಿ ಇರಕ್ಕೆ ಬಿಡ್ಬೇಕು? ನಾವು ಎಲ್ಲಿಗೆ ಹೋಗ್ಬೇಕು? ನಾವು ಇರೋಕ್ಕೆ ಜಾಗ ಇಲ್ಲ, ನಮಗೆ ನೀರೆಲ್ಲ ಒಳಗೆ ಬರ್ತೈತಿ. ನಮಗೆ ಬಹಳ ಹಿಂಸೆ ಐತಿ ಸರ್. ಅಲ್ಲಿ ಇರೋದೇ ಇಲ್ಲಿ ಇರೋದೇ, ನಾವು ಇಲ್ಲೇ ಇರೋಕ್ಕೆ ಇಷ್ಟಪಡ್ತೀವಿ ಸರ್. ಅಷ್ಟು ಹಿಂಸೆ ಆಗ್ತದೆ. ದಯವಿಟ್ಟು ನಮಗೆ ತಡ ಮಾಡ್ದಂಗೆ ಪಟ್ಟ ಕೊಡಿ ಸರ್. ಒಂದು ತಿಂಗಳೊಳಗೆ ಪಟ್ಟ ಮುಂದಾಗುತ್ತೆ. ಹಾಂ ಸರ್. ಯಾಕಂದ್ರೆ ನಾನು ನಾಳೆನೇ ಆಗುತ್ತೆ ಇದು ಮಾಡ್ಬಿಡಿ ಅಂತ ನಾನು ನಿಮಗೆ ಸುಳ್ಳು ಭರವಸೆ ಕೊಡೋಕ್ಕೆ ನಾನು ರೆಡಿ. ಸೊ ಇದರಲ್ಲಿ ನಾವು ಕೂಡ ಏನು ಪ್ರಯತ್ನ ನೋಡಿ ಒಂದೇ ದಿನಕ್ಕೆ ರೆಡಿ ಮಾಡ್ಕೊಂಡು ಎಲ್ಲ ಮಾಡಿ